ನಮಸ್ಕಾರ ಗೆಳತಿಯರೇ. ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಹೆಚ್ಚಿನ ಮಹತ್ವವಿದೆ. ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಮತ್ತು ವಂಶಸ್ಥರು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಎಂಬುದು ಪುರಾಣದ ನಂಬಿಕೆ. ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ಮಾಡಲಾಗುತ್ತದೆ. ಈ ದಿನದಂದು ದಾನ, ಪುಣ್ಯ, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಪೂರ್ವಜರ ಹೆಸರಿನಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಪೂರ್ವಜರು ಕೋಪಗೊಂಡರೆ ಮನೆಯಲ್ಲಿ ಅಶಾಂತಿ ಉಂಟಾಗುವುದು. ಪೂರ್ವಜರು ಕೋಪಗೊಂಡಾಗ ಮನೆಯಲ್ಲಿ ಅನೇಕ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗುತ್ತವೆ. ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಅಥವಾ ನಾವು ಪಿತೃದೋಷಕ್ಕೆ ಒಳಗಾದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸುತ್ತವೆ? ಮನೆಯಲ್ಲಿ ವೈಷಮ್ಯ, ಪೂರ್ವಜರ ಅಸಮಾನದಿಂದ ಅಥವಾ ನಮ್ಮ ಮೇಲೆ ಪಿತೃಗಳು ಕೋಪಿಸಿಕೊಂಡಾಗ ಮನೆಯಲ್ಲಿ ವೈಷಮ್ಯ ಉಂಟಾಗುತ್ತದೆ. ಸಾಮಾನ್ಯ ವಿನಾಕಾರಣ ಕುಟುಂಬಸ್ಥರ ಪರಸ್ಪರ ಜಗಳವಾಡುತ್ತಲೇ ಇರಬೇಕಾಗುತ್ತದೆ. ಸ್ಥಳದಲ್ಲಿ ಹೀಗಾದರೆ ಇದಕ್ಕೆ ಪಿತೃದೋಷವೇ ಕಾರಣವೆಂದು ಹೇಳಬಹುದು. ಆರೋಗ್ಯ ಸಂಬಂಧಿ ಸಮಸ್ಯೆಗಳು. ಪೂರ್ವಜರ ಕೋಪದಿಂದ ಆ ಮನೆಯ ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಸಂಬಂಧಿ ತೊಂದರೆಗಳು ಕಾಣಿಸುತ್ತವೆ. ಕುಟುಂಬದ ಯಾವುದೇ ಸದಸ್ಯರು ನಿರಂತರವಾಗಿ ಅಸ್ವಸ್ಥರಾಗಿರುತ್ತಾರೆ. ಚಿಕಿತ್ಸೆಯ ಹೊರತಾಗಿಯೂ ಸಮಸ್ಯೆಗಳು ಮುಂದುವರಿಯುತ್ತದೆ. ಪಿತೃದೋಷ ದೊಡ್ಡ ಲಕ್ಷಣವಾಗಿದೆ. ಕೆಲಸದಲ್ಲಿ ಅಡಚಣೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಅದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಥವಾ ಕೆಲಸದಲ್ಲಿ ಒಂದರ ಮೇಲೊಂದು ಮತ್ತೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಪಿತೃದೋಷ ಲಕ್ಷಣವಾಗಿರಬಹುದು. ಪಿತೃದೋಷದಿಂದ ಕೆಲಸದಲ್ಲಿ ಅಡೆತಡೆ ಇದ್ದಕ್ಕಿದ್ದಂತೆ ನಿಂತು ಹೋಗುವುದು ಸಾಮಾನ್ಯ ಲಕ್ಷಣವಾಗಿದೆ. ಅಂದರೆ ಪಿತೃದೋಷವು ಓರ್ವ ವ್ಯಕ್ತಿಯ ಪ್ರಗತಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಪಿತೃದೋಷ ಎಂದರೇನು? ಇಲ್ಲಿದೆ ಪಿತೃದೋಷಕ್ಕೆ ಕಾರಣ ಮತ್ತು ಪರಿಹಾರ. ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು. ಪಿತೃದೋಷದಿಂದ ಕುಟುಂಬದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಪತ್ನಿಯ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೂ ಸಂತಾನ ಭಾಗ್ಯವಾಗಿಲ್ಲವೆಂದರೆ ಅದು ಪಿತೃದೋಷ ಕಾರಣವಾಗುತ್ತದೆ. ಕುಟುಂಬದಲ್ಲಿ ಅವಿವಾಹಿತರು. ಪಿತೃದೋಷ ವಿವಾಹದಲ್ಲಿ ಅಡೆತಡೆಗಳು ಇದ್ದಲ್ಲಿ ಅದು ಪಿತೃದೋಷ ಲಕ್ಷಣವಾಗಿರಬಹುದು. ಸಮಸ್ಯೆಗಳು ತಲೆದೂರುತ್ತವೆ. ಪಿತೃದೋಷ ಹೀಗೆ ಪರಿಹಾರ ಮಾಡಿಕೊಳ್ಳಿ. ರಂಗೋಲಿಯಿಂದ ವಿಷ್ಣು ಪಾದವನ್ನು ತೆಗೆದು ಶಂಖ, ಚಕ್ರ, ಗದೆ, ಕಮಲ, ಪದ್ಮ, ಶ್ರೀ ಮತ್ತು ಇದರಲ್ಲಿ ಫೋಟೋದಲ್ಲಿ ಕೊಟ್ಟಿರ್ತೀನಿ ಆ ರೀತಿ ವಿಷ್ಣು ಪಾದವನ್ನು ಚಿತ್ರವನ್ನು ಬಿಡಿಸಿ ನೀವು ವಿಷ್ಣು ಪಾದ ಸ್ತುತಿಯನ್ನು ಪಾರಾಯಣ ಮಾಡಬೇಕು. ಈ 15 ದಿನ ಪಿತೃಪಕ್ಷದಲ್ಲಿ ಈ ಪಾರಾಯಣ ಮಾಡುವುದರಿಂದ ನೀವು ಯಾವುದೇ ಪಿತೃಪಕ್ಷದ ಯಾವುದೇ ಸಮಸ್ಯೆ ಇದ್ದರೂ ಪಿತೃದೋಷ ಇದ್ದರೂ ನಿವಾರಣೆಯಾಗುತ್ತದೆ. ಮತ್ತೆ ಪಿತೃದೋಷದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಮಾಹಿತಿಯನ್ನು ತಿಳಿಸುತ್ತೇನೆ. ವಿಷ್ಣು ಪಾದದ ಸ್ತುತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ. ಈ ರಂಗೋಲಿಯನ್ನು ಹಾಕಿ ಈ ಸ್ತುತಿಯನ್ನು ಹೇಳಬೇಕು. ವಿಷ್ಣು ಪಾದ ಸ್ತುತಿ.